ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆಯಾಗ್ತಾ ಇದೆ. ಇದರ ಪರಿಣಾಮ ಕಬಿನಿ ಜಲಾಶಯ ಈಗಾಗಲೇ ಭರ್ತಿಯಾಗಿದೆ. ಆದರೆ ಭರ್ತಿಯಾಗಿರುವಂಥ ಕಬಿನಿಗೆ ಈ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಾಗಿನ ಅರ್ಪಣೆ ಮಾಡೋದಿಲ್ಲ ಅನ್ನೋ ಮಾಹಿತಿ. ರಾಜ್ಯದಲ್ಲೇ ಮೊದಲು ತುಂಬುವಂಥ ಜಲಾಶಯ ಅನ್ನುವಂಥ ಹೆಗ್ಗಳಿಕೆ ಕಬಿನಿಗಿದೆ. ಪ್ರತಿ ವರ್ಷ ಕಬಿನಿಗೆ ಬಾಗಿನ ಅರ್ಪಿಸಿದ ನಂತರ KRSಗೆ ಬಾಗಿನ ಅರ್ಪಿಸಲಾಗ್ತಾ ಇತ್ತು. ಆದರೆ ಈ ಬಾರಿ ಆ ಪದ್ಧತಿಗೆ ಬ್ರೇಕ್ ಹಾಕಲಾಗಿದೆ. ಸೊ ಇದು ಈಗ ಚರ್ಚೆಗೆ ಕಾರಣ ಆಗಿದೆ. ಯಾಕೆ ಕಬಿನಿಯನ್ನು ಮರೆಯೋದಕ್ಕೆ ಏನು ಕಾರಣ? ಕಬಿನಿಗೆ ಬಾಗಿನ ಅರ್ಪಿಸೋದಕ್ಕೆ ರಾಜ್ಯ ಸರ್ಕಾರ ಹಿಂದೇಟು ಹಾಕ್ತಿರೋದು ಯಾಕಾಗಿ ಅನ್ನೋ ಪ್ರಶ್ನೆ, ಈ ಪ್ರಶ್ನೆಗೆ ಸದ್ಯಕ್ಕಂತೂ ಉತ್ತರ ಸಿಗ್ತಾ ಇಲ್ಲ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ನೇರ ಸಂಪರ್ಕದಲ್ಲಿ. ರವಿ, ಈಗ ಒಂದು ಸಂಪ್ರದಾಯವನ್ನ ಏಕಾಏಕಿ ಬದಲಾಯಿಸ್ತಾರೆ ಅಂತಾದ್ರೆ ಏನಾದರೂ ಕಾರಣ ಇರಬೇಕು. ಏನು ಕಾರಣ? ರಕ್ಷಿತ, ಖಂಡಿತವಾಗ್ಲೂ ನಾಳಿದ್ದು ಸೋಮವಾರ ಬೆಳಗ್ಗೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವಂತಹ KRS ಅಣೆಕಟ್ಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಾಗಿನ ಸಮರ್ಪಣೆ ಮಾಡ್ತಿದ್ದಾರೆ. ಪ್ರತಿ ವರ್ಷ ಇದೇ ರೀತಿ ಬಾಗಿನ ಸಮರ್ಪಣೆ ಮಾಡುವ ಸಂದರ್ಭದಲ್ಲಿ ಮೈಸೂರು ಜಿಲ್ಲೆ SD ಕೋಟೆ ಅಲ್ಲಿರುವಂತಹ ಬೀಚಿನ ಹಳ್ಳಿಯ ಕಬಿನಿ ಡ್ಯಾಮ್ಗೂ ಕೂಡ ಅವರು ಬಾಗಿನವನ್ನ ಅರ್ಪಣೆ ಮಾಡ್ತಿದ್ರು. ಈ ಸಂಪ್ರದಾಯ ಹಿಂದಿನಿಂದಲೂ ಕೂಡ ರೂಢಿಯಾಗಿ ಬಂದಿದೆ. ಈ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಂತಹ HD ಕುಮಾರಸ್ವಾಮಿ ಅವರು ಕೂಡ ಅದೇ ರೀತಿ ಬಾಗಿನ ಅರ್ಪಣೆ ಮಾಡಿದ್ರು. BS ಯಡಿಯೂರಪ್ಪ ಹಾಗೂ ಬಸವರಾಜ ಬೊಮ್ಮಾಯಿ ಅವರು. ಇನ್ನು ಕಳೆದ ವರ್ಷ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ಅವರು ನೇರವಾಗಿ KRS ಅಣೆಕಟ್ಟೆಯಲ್ಲಿ ಬಾಗಿನವನ್ನು ಅರ್ಪಿಸಿ ನಂತರ SD ಕೋಟೆಯಲ್ಲಿ ಬಾಗಿನವನ್ನು ಅರ್ಪಿಸುವಂತ ಕೆಲಸಕ್ಕೆ ಮುಂದಾಗಿದ್ರು. ಪ್ರತಿ ವರ್ಷ ಕೂಡ ಈ ಜಲಾಶಯ ಇಡೀ ರಾಜ್ಯದಲ್ಲಿಯೇ ಮೊದಲು ತುಂಬುವ ಜಲಾಶಯ ಎಂಬ ಹೆಗ್ಗಳಿಕೆಯನ್ನು ಪಡೆದುಕೊಂಡಿದೆ. ಈಗಾಗಲೇ ಈ ಜಲಾಶಯ ಭರ್ತಿಯಾಗಿ 1 ತಿಂಗಳು ಆಗ್ತಿದೆ. ಜಲಾಶಯಕ್ಕೆ ಬಾಗಿನವನ್ನು ಅರ್ಪಣೆ ಮಾಡ್ತಾರೆ ಅಂತ ಹೇಳಿ ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ರು. ಆದರೆ ಈಗ KRSಗೆ ಮಾತ್ರ ಬಾಗಿನವನ್ನು ಅರ್ಪಣೆ ಮಾಡಿ ಕಬಿನಿಗೆ ಬಿಡ್ತಿಲ್ಲ, ಅಂದ್ರೆ ಅರ್ಪಣೆ ಮಾಡ್ತಿಲ್ಲ. ಇದು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣದ ತರ ಕಾಣಿಸ್ತಿದೆ. ಇದಕ್ಕೆ ಪ್ರಮುಖ ಕಾರಣ ಅಂತ ಹುಡುಕೋದಾದ್ರೆ ಇತ್ತೀಚೆಗೆ ನ್ಯೂಸ್ ಫಸ್ಟ್ ಹಲವು ವರದಿಗಳನ್ನ ಬಿತ್ತರ ಮಾಡಿತ್ತು. ಅದರಲ್ಲಿ ಮೊದಲನೇದು ಸುಭಾಷ್ ಪವರ್ನ ಕಳ್ಳಾಟ. ಅಂದ್ರೆ ಕಬಿನಿ ಜಲಾಶಯದ ಒಳಗೆ ಇರುವಂತಹ ಸುಭಾಷ್ ಪವರ್ನ ಭೂಮಿಯನ್ನ ಪರಬಾರೆ ಅಂದ್ರೆ ಬೇರೆ ಹೆಸರಿಗೆ, ಅವರ ಹೆಸರಿಗೆ ನಕಲಿ ಖಾತೆಯನ್ನ ಮಾಡಿಕೊಂಡು 100 ಕೋಟಿಯನ್ನ ಸಾಲವನ್ನ ಪಡೆದಿದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ ವರದಿಯನ್ನ ಬಿತ್ತರ ಮಾಡಿತ್ತು. ನಂತರ ಆ ಆಸ್ತಿ ಎಗೈನ್ ಕಬಿನಿ ಜಲಾಶಯಕ್ಕೆ ಬಂದಿತ್ತು. ಮತ್ತೆ 100 ಕೋಟಿ ಆಸ್ತಿಯನ್ನ ಕಟ್ಟುವಂತ ಕೆಲಸಕ್ಕೆ ಮುಂದಾಗಿದ್ರು. ಇನ್ನು ಎರಡನೇ ವರದಿ ಕಬಿನಿ ಹಿನ್ನೀರು ಭಾಗದಲ್ಲಿ ತೆರೆದಿರುವಂತಹ ಅಕ್ರಮ ರೆಸಾರ್ಟ್ಗಳ ಸುದ್ದಿ. ಇದು ಕೂಡ ಸಾಕಷ್ಟು ರಾಜ್ಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹುಣಸೂರು AC ಹಾಗೂ ಎಚ್ಡಿಕೋಟೆ ಮತ್ತು ಸರಗೂರಿನ ತಹಶೀಲ್ದಾರ್ಗಳು ತಲಾಶ್ ನಡೆಸುವಂತ ಕೆಲಸಕ್ಕೆ ಮತ್ತೆ ವರದಿಯನ್ನು ತಯಾರು ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇನ್ನು ಕಳೆದ 10 ತಿಂಗಳ ಹಿಂದೆ ಕಬಿನಿಯಲ್ಲಿ ಬಿರುಕು ಅಂತ ಹೇಳಿ ವರದಿಯನ್ನು ಕೂಡ ಬಿತ್ತರ ಮಾಡಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ DPR ಅನ್ನು ಸಿದ್ಧಪಡಿಸಲಾಗಿದೆ. ಮಳೆಗಾಲ ನಿಂತ ಬಳಿಕ ಸರಿಪಡಿಸುವ ಕೆಲಸಕ್ಕೆ ಮುಂದಾಗ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರವೇ ಒಂದು ಪ್ರತಿಯನ್ನ ಹೊರಡಿಸುವಂತ ಕೆಲಸಕ್ಕೆ ಮುಂದಾಗಿದೆ. ಇದರ ಜೊತೆಗೆ ಕಬಿನಿಯ ಹಿನ್ನೀರಿನಲ್ಲಿ ಇರುವಂತಹ ಅಕ್ರಮ ಶುಂಠಿ ಕೇಂದ್ರಗಳಿಂದ ಕಬಿನಿ ಕಲುಷಿತ ಆಗ್ತಿದೆ ಅಂತ ಹೇಳಿ ಕೂಡ ನ್ಯೂಸ್ ಫಸ್ಟ್ ವರದಿಯನ್ನ ಬಿತ್ತರ ಮಾಡಿತ್ತು. ಈ ಎಲ್ಲಾ ವರದಿಗಳು ಕೂಡ HD ಕೋಟೆ ಭಾಗದಲ್ಲಿ ಸಾಕಷ್ಟು ಸಂಚಲನವನ್ನು ಸೃಷ್ಟಿ ಮಾಡಿದೆ. ಈ ಕಾರಣಕ್ಕಾಗಿ ಒಂದು ವೇಳೆ ಬಾಗಿನ ಸಮರ್ಪಣೆಗೆ ಬಂದ ಸಂದರ್ಭದಲ್ಲಿ ರೈತರು ಅವರನ್ನ ಪ್ರಶ್ನೆ ಮಾಡಬಹುದು ಅನ್ನೋದು ಒಂದು ಅಂಶ ಇರಬಹುದು ಅಂತ ಹೇಳಿ ಸ್ಥಳೀಯರು ಈಗ ಮಾತನಾಡಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಆದ್ರೆ ಪ್ರತಿ ವರ್ಷ KRS ಹಾಗೂ ಕಬಿನಿ ಎರಡು ಜಲಾಶಯಗಳಿಗೆ ಒಂದೇ ದಿನ ಒಂದೇ ಸಂದರ್ಭದಲ್ಲಿ ಬಾಗಿನವನ್ನ ಮುಖ್ಯಮಂತ್ರಿಗಳು ಅರ್ಪಿಸೋದು ರೂಢಿಯಾಗೋ ಸಂಪ್ರದಾಯ ಮತ್ತು ಪದ್ಧತಿ. ಆದರೆ ಈ ಬಾರಿ ಅದಕ್ಕೆ ಬ್ರೇಕ್ ಬೀಳ್ತಿದೆ. CM ಸಿದ್ದರಾಮಯ್ಯನವರು ಕೇವಲ KRS ಅಣೆಕಟ್ಟೆಗೆ ಮಾತ್ರ ಬಾಗಿನವನ್ನು ಅರ್ಪಿಸಿ ಕಬಿನಿಯನ್ನ ಮರೀತಿದ್ದಾರೆ. ಇದು ಈ ಭಾಗದ ಜನರಲ್ಲಿ ಬೇಸರವನ್ನು ಕೂಡ ತರಿಸಿದೆ. ಮುಖ್ಯಮಂತ್ರಿಗಳು ಕಬಿನಿಗೂ ಕೂಡ ಬಾಗಿನವನ್ನ ಅರ್ಪಣೆ ಮಾಡಲಿ. ಯಾಕಂದ್ರೆ ಇದು ಕೇವಲ ಕಬಿನಿ ಜಲಾಶಯ ನಮ್ಮ ರಾಜ್ಯಕ್ಕಷ್ಟೇ ಅಲ್ಲ, ಅಂದ್ರೆ ತಮಿಳುನಾಡಿಗೆ ನೀರಿನ ವಿವಾದ ಬಂದಾಗಲೆಲ್ಲ ಅತಿ ಹೆಚ್ಚು ನೀರನ್ನು ಬಿಟ್ಟಿದ್ದು ಕಬಿನಿ ಜಲಾಶಯದಿಂದಲೇ. ಕಳೆದ ಬಾರಿ DCM DK ಶಿವಕುಮಾರ್ ಅವರು ಕೂಡ ಇದನ್ನ ಪ್ರಸ್ತಾಪ ಮಾಡಿದ್ರು. ಇನ್ನು ಬೆಂಗಳೂರು, ಮೈಸೂರು, ಚಾಮರಾಜನಗರ, ಮಂಡ್ಯ ಸೇರಿದಂತೆ ಹಲವು ಜಿಲ್ಲೆಗಳ ಅಂದ್ರೆ ರಾಜಧಾನಿಯ ಜೀವನಾಡಿಯೇ ಕಬಿನಿ ಆಗಿದೆ. ಯಾಕಂದ್ರೆ 2 ಕೋಟಿಗೂ ಅಧಿಕ ಜನರು ಈ ಕುಡಿಯುವ ನೀರಿಗಾಗಿ ಕಬಿನಿ ಜಲಾಶಯವನ್ನೇ ಆಶ್ರಯಿಸಿದ್ದಾರೆ. ಇದರ ಜೊತೆಗೆ ಬಂಡೀಪುರ ಮತ್ತು ನಾಗರಹೊಳೆಯ ಅಭಯಾರಣ್ಯದ ಪ್ರಾಣಿ ಪಕ್ಷಿಗಳು ಕೂಡ ಈ ಕಬಿನಿ ಜಲಾಶಯವನ್ನೇ ಆಶ್ರಯಿಸಿವೆ. ಅಂತಹ ಜಲಾಶಯಕ್ಕೆ ಬಾಗಿನವನ್ನ ಅರ್ಪಣೆ ಮಾಡದೇ ಇರೋದು ನಿಜಕ್ಕೂ ದುರಂತ. ಹಾಗಾಗಿ ಕಬಿನಿ ಜಲಾಶಯಕ್ಕೂ ಕೂಡ ಬಾಗಿನವನ್ನ ಅರ್ಪಣೆ ಮಾಡಲಿ. ಮುಖ್ಯಮಂತ್ರಿಗಳು KRSಗೆ ಬಾಗಿನ ಸಮರ್ಪಣೆ ಮಾಡುವ ಸಂದರ್ಭದಲ್ಲಿ ಇಲ್ಲಿಗೂ ಕೂಡ ಮಾಡಲಿ ಅನ್ನೋದು ಎಲ್ಲರ ಒಕ್ಕಲರ ಆಗ್ರಹ ಆಗಿದೆ. ಅವ್ರಿಗೂ ಮನವಿಯನ್ನು ಕೂಡ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಆದರೆ ಅಧಿಕಾರಿಗಳು ಮಾತ್ರ ಈ ಎಲ್ಲಾ ವರದಿಗಳನ್ನು ಗಮನಿಸಿ ಇದನ್ನ
ಅಂದ್ರೆ ಬಾಗಿನವನ್ನ ಮುಂದೂಡುವಂತ ಅಥವಾ ಬಾಗಿನ ಮಾಡ್ತಾರೋ ಅಥವಾ ಮಾಡಲ್ವೋ ಅಂತ ಪರಿಸ್ಥಿತಿಗೂ ಕೂಡ ಕಾರಣೀಭೂತರಾಗ್ತಿದ್ದಾರೆ ರಕ್ಷತ್. ಥ್ಯಾಂಕ್ ಯು ರವಿ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.